ಹಾ, ವರ್ಧನ್ ಅವರೇ ನಮಸ್ತೆ. ನಮಸ್ತೆ ಬ್ರೋ, ಹೇಳಿ. ಓಕೆ. ಟ್ರೈಲರ್ ನೋಡಿದ್ರಾ? ನೋಡು, ಬೆಳಗ್ಗೆ ವೆಯ್ಟ್ ಮಾಡ್ದೆ, ಒಂದ್ 20 ಸಲ ನೋಡಿದೀವಿ ಆಗ್ಲೇ. ಯಾಕಂದ್ರೆ ನಿಮ್ಮ ನೆಚ್ಚಿನ ನಟ ಅಂದ್ರೆ ಹೊರಗಡೆ ಇಲ್ಲ, ಅದೊಂದು ದುಃಖ ಇದೆ. ಅದ್ರ ಜೊತೆಗೆ ಟ್ರೈಲರ್ ಒಂದು ಹಬ್ಬ. ಹೇಗನ್ಸಿದೆ? ಟ್ರೈಲರ್ ಅಲ್ಲಿ ನಮ್ಗೆ ಇವತ್ತು ನನ್ಗೆ ಆಕ್ಚುಲಿ ಟ್ರೈಲರ್ ಅಲ್ಲಿ ಓವರ್ ಆಲ್ ಫಸ್ಟ್ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಹ್ಮ್. ಸೂರ್ಯನ್ಗೆ ಗ್ರಹಣ ತುಂಬಾ ಹೊತ್ತು ಹಿಡಿಯಲ್ಲ, ಓಕೆ. ನಾನ್ ಬರ್ತಾ ಇದೀನಿ ಚಿನ್ನ ಅಂದಿದ್ದು. ಹಾ ಹಾ. ಸೆಕೆಂಡ್ ಒನ್ ಬಂದ್ಬಿಟ್ಟು ಅವ್ರನ್ನ ತೋರ್ಸಿರೋ ರೀತಿ, ಎಕ್ಸ್ಪೆಷಲಿ ಇವಾಗ ಕಾಟೇರದಲ್ಲಿ ನಾವು ಒಂಥರ ದರ್ಶನ್ ಸರ್ನ ನೋಡಿದ್ವಿ. ಹೌದು, ಎಮೋಷನಲ್ ಇದು ಅದು. ಮತ್ತೆ ಒಂಥರ ಹಳ್ಳಿ ಕಡೆ ಮಾಸ್ ಆಗಿ ರಫ್ ಅಂಡ್ ಟಫ್ ಆಗಿ ಬೆಳೆದಿರೋಂತ ಹುಡುಗ ಹೆಂಗಿರ್ತಾನೆ ಆ ಆಮೇಲೆ ತರದ್ದು ಜಾತೀಯತೆ ಬಗ್ಗೆ ಹೇಳಿದ್ರು ಅದ್ರಲ್ಲಿ. ಜಾತೀಯತೆ ಬಗ್ಗೆ ಮೆಸೇಜ್ ಇಟ್ಕೊಂಡು ಹೇಳಿದಾಗ ಆ ಕ್ಯಾರೆಕ್ಟರ್ ಅಷ್ಟು ಬೆಂಡ್ ಆಗಿ, ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಜೈಲಿಂದ ಬಂದಿದ್ದಂತ ಸೀನ್ಗಳು ಅವೆಲ್ಲ ನೋಡಿ ಓವರ್ ಆಲ್ ಕಾಟೇರ ಬ್ಲಾಕ್ ಬಸ್ಟರ್ ಹಿಟ್. ಹೌದೌದು. ಅದ್ ಬಿಟ್ರೆ ಇವಾಗ ಟ್ರೈಲರ್ ಇದು ಫಸ್ಟ್ ಒಂದು ಟೀಸರ್ ಬಿಟ್ಟಿದ್ರು. ಟ್ರೈಲರ್ ಅನೌನ್ಸ್ಮೆಂಟ್ ನಾನು ಬರ್ತಾ ಇದೀನಿ ಚಿನ್ನ ಅನ್ನೋದು. ಹೌದು. ಬಟ್ ಇವಾಗ ಈಗ ನೀವು ಈಗ ಬರ್ತಾ ಇದೀನಿ ಚಿನ್ನ ಅಂದ್ರೆ ನಿಮ್ ಪ್ರಕಾರ ಯಾವ್ಯಾವ ರೀತಿ ಅನ್ಸ್ಬೋದು? ಒಂದು ಥಿಯೇಟರ್ ಗಳಿಗೆ ಬರ್ತಾ ಇದೀನಿ ನಾನು ಅಂತಾನು ಅನ್ಸ್ಬೋದು. ಇನ್ನೊಂದು ಇವಾಗಿರುವಂತ ಕೆಟ್ಟ ಗಳಿಗೆಯಿಂದ ಆಚೆಗೆ ಬರ್ತಾ ಇದೀನಿ ಅಂತ. ಹಾ ಹಾ ಹಾ. ಆಮೇಲೆ ಸೂರ್ಯಂಗೆ ಗ್ರಹಣ ತುಂಬಾ ಹೊತ್ತು ಹಿಡಿಯಲ್ಲ ಸರ್, ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ ಸೀರಿಯಸ್ಲಿ. ಓಕೆ. ಸೂರ್ಯನ್ ಯಾವ್ದೇ ಕಾರಣಕ್ಕೂ ನಮ್ ಬಾಸ್ಗೂ ಅಷ್ಟೇನೆ ಈ ಕೆಟ್ಟ ದಿನಗಳು ತುಂಬಾ ಹೊತ್ತಿರಲ್ಲ. ನಮ್ ಬಾಸ್ ಒಂಥರ ಸೂರ್ಯ ಇದ್ದಂಗೆನೆ, ಎಲ್ರಿಗೂ ಬೇಕು, ಯಾಕಂದ್ರೆ ಬೆಳಕು ಬೇಕೇ ಬೇಕು. ಬಟ್ ಹಂಗಂತ ಹತ್ರಕ್ ಹೋಗಿ ಮುಟ್ತೀವಿ ಜೊತೆಲೆ ಸೂರ್ಯಂಗೆ ಏನೋ ಟಾರ್ಚ್ ಬಿಡ್ತೀವಿ ಅಂದ್ರೆ ಕಷ್ಟ. ಯಾಕಂದ್ರೆ ಸೂರ್ಯ ಇನ್ನ ಎಲ್ಲಾನು ಸಹಿಸ್ಕೊಂಡ್ ತಾಳ್ಮೆಯಿಂದ ಇರ್ತಾನೆ, ಬಟ್ ಒಂದ್ ಟೈಮ್ ಅಂತ ಬರುತ್ತೆ ಸೂರ್ಯಂದು. ಟೈಮಲ್ಲಿ ಅನ್ಸುತ್ತಲ್ಲ ಸರ್, ಯಪ್ಪ ಏನ್ ಬಿಸ್ಲು ಮರಯ ಅಂತ. ಹೌದು. ಹಂಗೆ ಸೂರ್ಯನ್ ಗ್ರಹಣ ಅಂತ ಒಂದ್ ದಿನ ಬರುತ್ತೆ, ಅವತ್ತು ಜನಗಳು ಸೂರ್ಯನ್ ನೋಡಕ್ಕೂ ಆಗಲ್ಲ. ಆ ತರದೊಂದು ಟೈಮ್ ಅಂದ್ರೆ ಬಿಕಾಸ್ ಏನಂದ್ರೆ ಅವ್ರನ್ನ ಇಷ್ಟ ಪಡೋರು, ಅವ್ರನ್ನ ಸೂರ್ಯ ದೇವ್ರನ್ನ ಪೂಜೆ ಮಾಡೋರ್ಗೆ ಅದ್ರ ಬೆಲೆ ಅಂತ ಗೊತ್ತು. ಅದ್ರ ಬೆಲೆ ಏನು ಅಂತ ಗೊತ್ತು. ಸೂರ್ಯ ಇಲ್ಲ ಅಂದ್ರೂ ಬದುಕ್ತಿವಿ ಅಂದವ್ರು, ಸೂರ್ಯನ ಹತ್ರ ಬೆಳಕಿದ್ದಾಗ ಉಪಯೋಗ ಮಾಡ್ಕೊಂಡು ಇವಾಗ ಲೈಟ್ ಟಾರ್ಚ್ ಹಾಕೊಂಡು ಓಡಾಡ್ತಿರೋರ್ಗೆಲ್ಲ ಒಂದ್ ಟೈಮ್ ಬರುತ್ತೆ ಮತ್ತೆ ಸೂರ್ಯನ ಅವಶ್ಯಕತೆ ಬರುತ್ತೆ. ನಮ್ಗೆ ಇವಾಗ ನಮ್ ಸೂರ್ಯ ದೇವಂಗ್ ಕಷ್ಟ ಬಂದಿದೆ, ಒಂದ್ ಗ್ರಹಣ ಟೈಮ್. ಅದ್ ಮುಗಿಯೋಂತ ಮಧ್ಯದಲ್ಲಿ ಆ ಸೂರ್ಯ ದೇವನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ಪೂಜೆ ಮಾಡ್ತೀವಿ ಅಂತ ಅಭಿಮಾನಿಗಳು ತೋರ್ಸ್ಕೊಳ್ಳೋಂತ ಒಂದ್ ಟೈಮ್ ಬಂದಿದೆ. ಓಕೆ. ಸೊ ಅದನ್ನ ನಾವು ಖಂಡಿತವಾಗ್ಲೂ ಡಿಸೆಂಬರ್ 11th ಏನು ಬೆಳಗ್ಗೆ 6 ಮಿಡ್ ನೈಟ್ ಶೋನೇ ಕೇಳಿದ್ವು, ಏನೋ ಪರ್ಮಿಷನ್ಸ್ ಆಗಿಲ್ಲ ಅಂತ ಹೇಳಿದ್ರು. ಡೆಫಿನೆಟ್ಲಿ ಅವತ್ತು ತೋರಿಸ್ತೀವಿ ಸರ್. ಈಗ ಡಿಸೆಂಬರ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಸಿನಿಮಾಗಳು ಒಂದ್ 3 ಬರ್ತಾ ಇದೆ. ಒಂದು ಡೆವಿಲ್ ಮೊದಲನೇದೇ ಫಸ್ಟ್, ಮತ್ತೆ ಅದಾದ್ಮೇಲೆ ಇನ್ನೊಂದು 45 ಬರ್ತಾ ಇದೆ, ಇನ್ನೊಂದು ಮಾರ್ಕು ಬರ್ಬೋದು, ಬಟ್ ಅದೊಂದು ಅನೌನ್ಸ್ ಆಗಿಲ್ಲ ಡೇಟ್. ಈ ಸೆಲೆಬ್ರೇಷನ್ ಸೊ ಅಭಿಮಾನಿಗಳಿಗೆ ಹೇಗೆ ಅನಿಸ್ತಾ ಇದೆ ಸರ್? ಸೆಲೆಬ್ರೇಷನ್ ಅಂದ್ರೆ ನಮ್ಗೆ ನಾನು ಯಾವಾಗ್ಲೂ ಹೇಳಲ್ವಾ ಸರ್, ನಾವು ಆ ಯಪ್ಪನ ನಮ್ ತಾಯಿ ತರ ಅಂದ್ರೆ ದೇವ್ರ ತರ ಪೂಜೆ ಮಾಡ್ತೀವಿ. ನಮ್ಗ ಅವ್ರ ಸಿನಿಮಾ ಟೀಸರ್ ಟ್ರೈಲರ್ ಏನೇ ಇದ್ರು ದೇವ್ರ ಪ್ರಸಾದ ಇದ್ದಂಗೆ. ನಮ್ಗ ಅದನ್ನ ಅದು ಹೆಂಗೆ ಇದ್ರು ಅದು ಪ್ರಸಾದನೆ. ಬಟ್ ಹೆಂಗೆ ಇದ್ರೆ ಅನ್ನೋದಕ್ಕಿಂತ ಓಕೆ, ಅಭಿಮಾನಿಯಾಗಿ ನಿಮ್ಗೆ ಇಷ್ಟ ಅಂದ್ರೆ ಇವಾಗ ಅದು ವರದ ರೂಪದಲ್ಲಿ ಸಿಗ್ತಾ ಇದೆ. ವರ ಪ್ರಸಾದ ಎರಡು ಒಂದೇ ಆಗಿ ನಮ್ ಕೈಗೆ ಬಂದಾಗ ದೇವ್ರ ವರ ಕೊಟ್ಟಂಗ ಅದು ಅಷ್ಟು ಅದ್ಭುತವಾಗಿದೆ ನಮ್ಗೆ ಇವಾಗ. ಈಗ ಎತ್ತವ್ರಿಗೆ ಎಂತ ಕಂದನೂ ಮುದ್ದಾಗಿರುತ್ತೆ, ಬಟ್ ನಿಮ್ಗೆ ತುಂಬಾ ಇಷ್ಟ ಆಗೇ ಆಗುತ್ತೆ. ಬಟ್ ಹೊರಗಿನ ಪ್ರಪಂಚದಲ್ಲಿ ಇವಾಗ ಎಲ್ಲಾ ಕಡೆ ಅಭಿಮಾನಿ ಅಲ್ದೇ ಇರೋರು ಆ ಟೀಸರ್ ನ ತುಂಬಾ ಹೊಗಳ್ತಾ ಇದಾರೆ. ಅಂದ್ರೆ ನೀವು ಅಭಿಮಾನಿ ಬಿಡಿ, ಅಭಿಮಾನಿ ಹೊಗಳೋದು ಏನು ಇದಲ್ಲ, ದೊಡ್ಡದಲ್ಲ. ಬಟ್ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಸಿನಿ ಪ್ರೇಕ್ಷಕನಾಗಿ ನೋಡಿದಾಗ, ಅಥವಾ ನಾವು ನೋಡಿದಾಗ ಆಗ್ಬೋದು, ಅಥವಾ ಬೇರೆ ನಾರ್ಮಲ್ ಡಿ ಬಾಸ್ ಅಭಿಮಾನಿ ಅಲ್ದೇನೆ ನಾರ್ಮಲ್ ಒಬ್ಬ ಸಿನಿ ಪ್ರೇಕ್ಷಕ ಅಂದ್ರೆ ಸಿನಿಮಾ ಲವರ್, ಅವ್ನ್ ನೋಡಿದವನು ಸಹ ಟೀಸರ್ ಅದ್ಭುತವಾಗಿದೆ, ಅವರ ಲುಕ್ ಅದ್ಭುತವಾಗಿದೆ. ಹೌದು, ಇದ್ರ ಹಿಂದೆ ಲುಕ್ಸ್ ವೈಸ್ ಇದು ಕ್ರಾಂತಿ ಇರ್ಬೋದು, ಯಜಮಾನ ಇರ್ಬೋದು, ಒಡೆಯ ಇರ್ಬೋದು, ಅದೆಲ್ಲ ಒಂದೇ ಲುಕ್ ಅಲ್ಲಿ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದಂತ ಸಿನಿಮಾ. ಲುಕ್ ವೈಸ್ ಮತ್ತೆ ಒಂದು ಎಫರ್ಟ್ ವೈಸ್ ಚೇಂಜ್ ಆಯ್ತು ಸಡನ್ ಆಗಿ. ಹೌದೌದು. ಆಫ್ಟರ್ ಸಂಗೊಳ್ಳಿ ರಾಯಣ್ಣ ಮತ್ತೆ ಕುರುಕ್ಷೇತ್ರ ಆದ್ಮೇಲೆ ಬಾಸ್ ಸಿನಿಮಾ ಮತ್ತೆ ಲುಕ್ ವೈಸ್ ಒಂದು ಚೇಂಜ್ ಆಗಿದ್ ಸಿನಿಮಾ ಅಂತಂದ್ರೆ ಕಾಟೇರ. ಹೌದೌದು. ಕಾಟೇರ ಆದ್ಮೇಲೆ ಅದನ್ನ ಬಿಟ್ಟು ಹೌದಪ್ಪ ದರ್ಶನ್ ಸರ್ನ ಇದೇ ತರ ನೋಡ್ಬಹುದು ಅನ್ನೋಂತ ಒಂದು ಫೀಲಿಂಗ್. ದರ್ಶನ್ ಸರ್ನ ಇವಾಗ್ಲೂ ಗಜ ಪೊರ್ಕಿ, ಆ ದರ್ಶನ್ ಸರ್ನ ಮತ್ತೆ ನಾವು ನೋಡ್ಬೋದು. 10-15 ವರ್ಷ ಗ್ಯಾಪ್ ಅನ್ನೋದು ಕಾಣಿಸೇ ಇಲ್ಲ ಅನ್ನೋ ತರದ್ದು ಒಂದು ಇದನ್ನ ಪ್ರಕಾಶ್ ಸರ್ ತೋರಿಸಿದ್ದಾರೆ. ಹೌದು, ಯಾಕೆಂದ್ರೆ ಮುಂಚೆ ಎಲ್ಲ ಹೇಗಿರ್ತಾ ಇದ್ರು ಅಂದ್ರೆ ಯಂಗ್ಸ್ಟರ್ ಅಲ್ಲಿ ಏನ್ ಸಿನಿಮಾಗಳು ಮಾಡ್ತಾ ಇದ್ರು, ನೀವ್ ಹೇಳ್ದಂಗೆ ಗಜ ಆಗ್ಬೋದು, ಮತ್ತೆ ಇವನ್ ಅರ್ಜುನ್, ಮತ್ತೆ ಅದ್ರ ಜೊತೆಗೆ ಅಯ್ಯ ಸಿನಿಮಾ. ಸೊ ಅದೆಲ್ಲ ಹೆಂಗ ಕಾಣಿಸ್ತಾ ಇದ್ರು, ಒಳ್ಳೆ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ವಿಂಟೇಜ್ ದರ್ಶನ್ ಸರ್ನ ನೋಡಕ್ಕೆ ಮತ್ತೆ ಡೆವಿಲ್ ಅಲ್ಲಿ ಕಾಣಿಸ್ತಾರೆ.
ಹೌದು, ಅವ್ರು ಕೆಲವೊಂದು ಸಾಂಗ್ ಗಳನ್ನೆಲ್ಲ ಕಾಣಿಸ್ಕೊಂಡಿರೋ ರೀತಿ ನೋಡಿದ್ರೆ ಒಂದು ಹೊಸ ಲುಕ್ ಅಂದ್ರೆ ಹೆಂಗಾಗಿದೆ, ಇಷ್ಟು ಹೆಂಗಾಗಿದಾರ ದರ್ಶನ್ ಸರ್ ಅನ್ನೋ ತರ ನಿಮ್ಗೆ ಎಲ್ಲಾ ಫೀಲ್ ಆಗ್ತಿದೆ. ಹೌದು ಹೌದು ಸರ್, ಅದು ಆಟಿಟ್ಯೂಡ್, ಡೈಲಾಗ್ಸ್ ಇರ್ಬೋದು, ಏನ್ರೋ ಎಲ್ಲೋದ್ರು ಬಿಡೋರು, ಏನ್ರೋ ನಿಮ್ಗಳು. ಎಲ್ಲೋ ಒಂದ್ ಕಡೆ ಕೆಲವರು ಟಾಂಗ್ ಕೊಟ್ಟಿದೆ ಅಂತ ಅನ್ಸುತ್ತಾ, ಏನ್ ಅನ್ಸುತ್ತೆ ನಿಮ್ಗೆ ಅದನ್ನೆಲ್ಲ ನೋಡಿದಾಗ? ಹಲೋ. ಹಾ ಸರ್, ಹೇಳಿ ಸರ್. ಓಕೆ, ಆ ಡೈಲಾಗ್ ಗಳನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಈ ಟೈಮಲ್ಲಿ ಅವ್ರು ಇರ್ಬೇಕಿತ್ತು ಅಂತ ಅನ್ಸುತ್ತಾ? ಹೌದು ಸರ್, ಅಯ್ಯೋ ಸರ್, ಇರ್ಬೇಕಿತ್ತು ಅಂತ ಅನ್ಸಲ್ವಾ ಸರ್? ಹ್ಮ್. ಸರ್ ಯಾರಿಗ್ ತಾನೇ ಬೇಡ ಅನ್ಸುತ್ತೆ ಸರ್? ಅವ್ರನ್ನ ಜನ್ಮ ಕೊಟ್ಟ ತಾಯಿ ಜೊತೆಲೇ ಇರ್ಬೇಕು, ಇರ್ಬಾರ್ದು ಅಂತ ಯಾರಿಗ್ ಅನ್ಸುತ್ತೆ ಹೇಳಿ ಸರ್? ಎಲ್ಲೋ ಕೆಲವರು ಸರ್. ತಾಯಿನ ಪೂಜೆ ಮಾಡದೇ ಇರೋಂತ ಬೋಳಿ ಮಕ್ಳು ಕೆಲವ್ರು ಇರೋದು. ನಾವು ತಾಯಿನ ಪ್ರೀತಿ ಮಾಡುವಂತ ಮಕ್ಳು ಸರ್, ಅವ್ರ ಫ್ಯಾನ್ಸ್ ಗಳೆಲ್ಲ ನಮ್ ತಾಯಿರ್ನ, ದರ್ಶನ್ ಸರ್ನ ತಾಯಿ ತರ ಪ್ರೀತಿ ಮಾಡುವಂತ ಫ್ಯಾನ್ಸೇ ಇರೋದು. ಓಕೆ ಸರ್, ಮತ್ತೆ ಸೆಲೆಬ್ರೇಷನ್ ಹೇಗಿದೆ? ಎಲ್ಲೆಲ್ಲಿ ಏನೇನ್ ಆಗ್ತಿದೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಅತ್ತಿಬೇಲಲ್ಲಿ ನೋಡಿದ್ರಲ್ಲ ಸರ್, ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಇವ್ರು ಕುಮಾರಣ್ಣ ಅಂತ ಇದಾರೆ, ಅವರು ಅಲ್ಲಿ ಅಂದ್ರೆ ಅದಕ್ಕೆ ಒಂದು ದೊಡ್ಡ ಜಾಗ ಹಾಲಲ್ಲಿ ಏರ್ಪಾಟ್ ಮಾಡಿ ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ದಾರೆ. ಇವರು ಸಿದ್ದೇಶ್ವರ ಥಿಯೇಟರ್ ಹತ್ರ ಕುಮಾರಣ್ಣ ಅಂದ್ಬಿಟ್ಟು, ಅವ್ರು ಅಲ್ಲಿ ಮೇನ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಿರೋರು. ಆಮೇಲೆ ಇದ್ರ ಹತ್ರ ಇದ್ರಲ್ಲಿ ಹತ್ತಿಬೇಲೆ ಟೀಮ್ ಅವರು ಇವತ್ತೇ ಒಂದು 15-20 ಮರಿಗಳನ್ನ ಹೊಡೆದ್ಬಿಟ್ಟು ಅನ್ನದಾನ ಮಾಡಿದ್ದಾರೆ. ಇನ್ನ ಕೆಲವು ಕಡೆ ಎಲ್ಲ ಅನ್ನದಾನ ಅಂದ್ರೆ ಒಂದ್ ಸೆಲೆಬ್ರೇಷನ್ ತರ ಅನ್ನದಾನ, ಪಟಾಕಿಗಳು ಹೊಡೆದು ಕಟೌಟ್ ಗಳು ನಿಲ್ಸಿ ಸರ್. ಒಂದು ವಾರ 15 ದಿನ ಮುಂಚೆನೆ ಕಟೌಟ್ ನ ಥಿಯೇಟರ್ ಹತ್ರ ನಿಲ್ಸಿ ಅವತ್ತು ಪೂಜೆ ಮಾಡಿ ಆ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಿದೀವಿ ಅಂತ ಆಟೋ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್, ಕಾಲೇಜ್ ಹುಡುಗರು, ಪ್ರತಿಯೊಬ್ರು, ಇವಾಗ ಸೊಪ್ಪು ಮಾರೋರು ಇರ್ಬೋದು, ಆತರ ರೋಡಲ್ಲಿ ಕೆಲ್ಸಗಳು ಮಾಡೋರು, ಗಾರೆ ಕೆಲಸ ಮಾಡೋರು, ಎಲ್ಲಾರುನು ಅಷ್ಟು ವೆಯ್ಟ್ ಮಾಡ್ತಿದಾರೆ ಸರ್. ಒಬ್ರು ರೈತರ ಮನೆಗೆ ಹೋಗ್ಬಿಟ್ಟು ನೀವು ಇವಾಗ ಯಾವ್ದೋ ದರ್ಶನ್ ಸರ್ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂತ ನೋಡ್ತೀರಾ ಅಂದ್ರೆ 2,000 ಆಗ್ಲಿ ಟಿಕೆಟ್, ಅವ್ರ ಸಿನಿಮಾ ನೋಡ್ತೀವಿ ಅಂತ ಹೇಳ್ತಾರೆ ಸರ್. 2,000 ರೈತರಿಗೆ ತುಂಬಾ ದೊಡ್ಡ ಅಮೌಂಟ್. ಹೌದೌದೌದು. ಆಯ್ತಾ, ಅಂತ ಒಬ್ರು ರೈತರು ಇದು ದೇಶಕ್ಕೆ ಬೆನ್ನೆಲುಬಾಗಿರುವಂತವ್ರು ನಮ್ಗ್ ಬೆನ್ನೆಲುಬಾಗ ಯಪ್ಪ ನಿಂತ್ಕೊಂಡವ್ರೆ, ಅವ್ರಿಗೆ ನಾವ್ ಇದೀವಿ ಅಂತ ಹೇಳ್ತಾರಲ್ಲ ಸರ್, ಅದಕ್ಕಿಂತ ದೊಡ್ಡ ವರ್ಡ್ ಇನ್ ಏನ್ ಬೇಕು ಸರ್? ಆಮೇಲೆ ಒಂದೇನಪ್ಪಾ ಅಂತಂದ್ರೆ ಬರೀ ಕಟೌಟ್ ನಿಲ್ಸೋದ್ರ ಜೊತೆಗೆ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಒಂದು ಕಟೌಟ್ ನಿಲ್ಸಿದಾಗ್ಲೂ ಅನ್ನದಾನ ಮಾಡಿದ್ದಾರೆ, ಟೀಸರ್ ಲಾಂಚ್ಗೂ ಮಾಡಿದ್ದಾರೆ, ಟ್ರೈಲರ್ ಲಾಂಚ್ಗೂ ಮಾಡಿದ್ದಾರೆ. ಇನ್ನ ಸಿನಿಮಾಗೆ ಸರ್, ಸಿನಿಮಾಗೆ ಇದುವರೆಗೂ ಇಷ್ಟು ಎಲ್ಲೂ ಆಗಿಲ್ಲ. ಯಾಕಂದ್ರೆ ಪ್ರತಿ ಥಿಯೇಟರ್ ದರ್ಶನ್ ಸರ್ ಸಿನಿಮಾ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಅಷ್ಟು ಥಿಯೇಟರ್ ಹತ್ರ ಅವತ್ತು ಅಲ್ಲಿ ಹೋಗಂತ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಅನ್ನನ ಇದು ಅಂದ್ರೆ ಊಟನ ಏರ್ಪಾಡ್ ಮಾಡ್ತಿದ್ದಾರೆ ಪ್ರತಿ ಥಿಯೇಟರ್ ಹತ್ರನು. ಯಾಕಂದ್ರೆ ನಾವು ಅವರು ಈಗ ಸ್ವಲ್ಪ ದಿನಗಳ ಹಿಂದೆ ಅವ್ರು ಹಳೆ ಸಿನಿಮಾಗಳನ್ನ ರಿಲೀಸ್ ಆಗಿ ಸೆಲೆಬ್ರೇಷನ್ ಮಾಡಿದ್ದುಂಟು. ಅಂದ್ರೆ ಅವ್ರು ಯಾವಾಗ ಜೈಲಲ್ಲಿ ಇದ್ರು ಆ ಟೈಮ್ ಅಲ್ಲಿ ಹಳೆ ಸಿನಿಮಾಗಳನ್ನ ರೀ ರಿಲೀಸ್ ಮಾಡಿ ಅದ್ರನ್ನ ಸೆಲೆಬ್ರೇಷನ್ ಆಗಿ ಇದ್ ಮಾಡಿದ್ರು. ಬಟ್ ಇದು ಅವರ ಹೊಸ ಸಿನಿಮಾ, ನೋಡದೇ ಇರೋ ಸಿನಿಮಾ. ಹೌದೌದು. ಕರಿಯ ಸಿನಿಮಾ, ನಾವು ಕರಿಯ ಇರ್ಬೋದು, ಮತ್ತೆ ಪೊರ್ಕಿ ಇರ್ಬೋದು, ಆಮೇಲೆ ಇನ್ನೊಂದು ರಿಲೀಸ್ ಮಾಡಿದ್ರು ನವಗ್ರಹ ರಿಲೀಸ್ ಆಯ್ತು, ನನ್ನ ಪ್ರೀತಿಯ ರಾಮು, ನವಗ್ರಹ, ಇದೆಲ್ಲ ನಾವು ನೋಡಿರೋಂತ ಸಿನಿಮಾಗಳು ತುಂಬಾ ಸಲ. ಹೌದು, ಅದ್ರಲ್ಲಿ ಇರುವಂತ ಡೈಲಾಗ್ಸ್ ನ ಮತ್ತೆ ದರ್ಶನ್ ಸರ್ ನಾವು ಸ್ಕ್ರೀನ್ ಮೇಲೆ ನೋಡಿದಾಗ್ಲೇ ಅಷ್ಟು ಎಕ್ಸೈಟ್ಮೆಂಟ್ ಆಗ್ತೀವಿ, ಅಷ್ಟು ಆರ್ಭಟಗಳು, ಅಷ್ಟು ಕಿರ್ಚಾಟಗಳು ಇರುತ್ತೆ ಅಂದ್ರೆ ಇನ್ನ ಹೊಸ ದರ್ಶನ್ ಸರ್ನ ಈ ತರ ಸಿಚುವೇಶನ್ ಅಲ್ಲಿ ಕತೆ ಗೊತ್ತಿರೋದೇ ಇಲ್ಲ, ಹೊಸ ಕತೆ ಏನ್ ನಮ್ಗೆ ಗೊತ್ತೇ ಇಲ್ಲ, ಅದು ಏನ್ ನಡೆಯುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡಕ್ ಆಗದಿರೋಂಥದ್ದು. ಆ ಲುಕ್ಸ್ ವೈಸ್ ಮತ್ತೆ ಶೇಡ್ಸ್ ವೈಸ್ ಅದ್ರಲ್ಲಿ ಇರೋ ಹಿಂದೊಂದು ಡೈಲಾಗ್ಸ್ ಇದೆ, ನಿನ್ ನಿಜವಾದ ರೂಪನ ನಾನು ನೋಡಕ್ಕೆ ಆಗ್ಲಿಲ್ಲ, ನೀನ್ ಯಾವ ರೂಪನೋ ನಿಂದು ನಿಜವಾದ ರೂಪ ಅಂತ ಹೇಳ್ತಾರೆ ಹೀರೋಯಿನ್. ಸರ್ ಅದು ಹೆಂಗಿದೆ ಅಂದ್ರೆ ಸರ್, ಇವತ್ತಿನ ಸಿಚುವೇಶನ್ ಗೆ ನಾವು ಅದೇನಾದ್ರು ತಗೋಬೇಕು ಅಂತಂದ್ರೆ ದರ್ಶನ್ ಸರ್ನ ಅರ್ಥ ಮಾಡ್ಕೊಳ್ದಿರೋರ್ಗೆ ಅದೊಂದು ಕ್ವಶನ್ ಮಾರ್ಕ್ ಇದೆ ಸರ್. ದರ್ಶನ್ ಸರ್ ನಿಜವಾದ ರೂಪ ಏನು ಅಂತ ಅರ್ಥ ಮಾಡ್ಕೊಂಡಿರೋರ್ಗೆ ಅಷ್ಟೇ ಗೊತ್ತು ಅವ್ರ ನಿಜವಾದ ವ್ಯಕ್ತಿತ್ವ, ರೂಪ, ಅವ್ರ ಗುಣ ಏನು ಅಂತ. ಅರ್ಥ ಮಾಡ್ಕೊಳ್ದಿರೋರ್ಗೆ ಅವ್ರ ಕೋಪದಲ್ಲೂ ನೋಡಿದ್ದಾರೆ, ಸ್ವಲ್ಪ ಬೇಜಾರಲ್ಲಿದ್ದಾಗ ನೋಡವ್ರೆ, ರ್ಯಾಶ್ ಅಲ್ಲಿ ಇದ್ದಾಗ ನೋಡವ್ರೆ, ಇನ್ನೊಬ್ರು ಏನೋ ಸ್ವಲ್ಪ ಮಾತು ಒರಟಾಗಿದ್ದಾಗ ನೋಡಿ ಅವ್ರನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ, ಕೆಲವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ಉಂಟು. ನಾವು ದರ್ಶನ್ ಸರ್ನ ಮಗು ತರ ಇರೋ ದರ್ಶನ್ ಸರ್ನ ನೋಡಿದೀವಿ, ತಾಯಿ ತರ ಇರೋ ದರ್ಶನ್ ಸರ್ನ, ಹೆಗ್ಲ ಮೇಲೆ ಕೈ ಇಟ್ಟಿರೋ ದರ್ಶನ್ ಸರ್ನ ನೋಡಿದೀವಿ, ಏನೇ ಆಗ್ಲಿ ನಾನು ಇದೀನಿ ಅಂತ ಹೇಳ್ದಂತ ದರ್ಶನ್ ಸರ್ನ ನೋಡಿದೀವಿ. ಏನೋ ಅಲ್ದೇನೆ ಯಾವ್ದೋ ಹಳ್ಳಿಯಿಂದ ಬಂದು ಸಿನಿಮಾ ಮಾಡ್ತಿದೀನಿ ಬಾಸ್ ಅಂತ ಹೋಗ್ಬಿಟ್ಟು ಹತ್ರ ನಿಂತ್ಕೊಂಡಾಗ ನಮ್ದು ಪೋಸ್ಟರ್ ಓಪನ್ ಮಾಡಿ ಆ ಸಿನಿಮಾನ 2 ವರ್ಷ ಆದ್ಮೇಲೂನು ಏನಾಯ್ತು ಮಗ್ನೆ ಅಂತ ಅವ್ರ ಸಿನಿಮಾ ಸೆಲೆಬ್ರೇಷನ್ ಇವೆಂಟ್ ಅಲ್ಲಿ ಅಲ್ಲ ಸರ್, ಮಂಡ್ಯದಲ್ಲಿ ಕಾಟಿರೋದು ಪ್ರೀ-ರಿಲೀಸ್ ಇವೆಂಟ್ ಇತ್ತು. ಎಲ್ಲೋ ನಿಂತಿದ್ದವನ್ನ ಕರೆದ್ಬಿಟ್ಟು ಅದಾದ್ಮೇಲೆ ಇದ್ರ ಹತ್ರ ಸರ್ ಮನೆ ಹತ್ರ ಹೋಗಿ ಯಾವ್ದೋ ಒಂದ್ ಟೈಮ್ ಅಲ್ಲಿ ನಾವು ಆಚೆ ನಿಂತ್ಕೊಂಡಿರ್ತೀನಿ, ಕ್ಯಾಮ್ರಾದಲ್ಲಿ ನೋಡಿ ಅವ್ರು ಟಿಫನ್ ಮಾಡ್ತಿರ್ತಾರೆ, ಅವ್ರು ಟಿಫನ್ ಮಾಡಕ್ ಕರೆದು ಅವ್ರ ಕೈಯಾರೆ ಟಿಫನ್ ಹಾಕೊಟ್ಟಂತ ದರ್ಶನ್ ಸರ್ನ ನೋಡಿದೀವಿ. ಬರ್ಡೇಗೆ ಹೋದಾಗ ಅವ್ರ ಕೈಯಿಂದ ಸ್ವೀಟ್ ತಿನ್ಸಿ ಹ್ಯಾಪಿ ಬರ್ಡೇ ಹೀರೋ, ಒಳ್ಳೇದಾಗ್ಲಿ, ಇಲ್ಲಿ ಪಾರ್ಟಿ ಕೊಡಲ್ವಾ ನನ್ಗೆ ನೀನು, ನೆಕ್ಸ್ಟ್ ಇಯರ್ ನೀನ್ ಸಿನಿಮಾ ಮಾಡ್ಬೇಕು,